ನಮಸ್ಕಾರ. ಇವತ್ತು ಬಿಜಾಪುರದಲ್ಲಿರೋ ಮತ್ತೊಂದು ಬ್ಯೂಟಿಫುಲ್ ಪ್ಲೇಸ್ನ ನಾನು ತೋರ್ಸಕ್ಕೆ ಅಂತ ಬಂದಿದ್ದೀನಿ. ಅದೇ ಬೇಗಂ ತಲಾಬ್. ಇದು ಬಾಗಲಕೋಟೆ ರೋಡ್ ಬಾಜುಕ ರಿಂಗ್ ರೋಡ್ ಆಯ್ತಲ್ರಿ, ಅಲ್ಲಿ ಬರ್ತಾ ಅಷ್ಟು ಬ್ಯೂಟಿಫುಲ್ ಆಗಿರೋ ಜಾಗ ಇರೋದು ನಮ್ಮ ಬಿಜಾಪುರದಲ್ಲಿ. ಸೊ ಬಿಜಾಪುರಕ್ಕೆ ಬಂದ್ಮೇಲಿಂದ ತುಂಬಾನೇ ಎಕ್ಸ್ಪ್ಲೋರ್ ಮಾಡಿದೀವಿ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಜಾಗಗಳು ಸಿಕ್ಕಿದೆ ನಮಗೆ. ಇದೊಂದು ಬೇಗಂ ತಲಾಬ್ ಗಾರ್ಡನ್ ಅಂತ ಹೇಳಿ. ತಲಾಬ್ ಅಂದ್ರೆ ಉರ್ದು ಒಳಗೆ ಲೇಕ್ ಅಂತ ಹೇಳಿ ಅರ್ಥ. ಸೊ ಇದೊಂದು ಬೇಗಂ ಲೇಕ್ ಅಂತ ನೋಡಕ್ ಬಂದಿದೀವಿ ನಾವು. ಚಿನ್ನಿ ಹೇಗಿದೆ? ಸೂಪರ್, ತುಂಬಾ ಚೆನ್ನಾಗಿದೆ. ಯಾವಾಗಾದ್ರೂ ಬಿಜಾಪುರ ಭೇಟಿಯಾದಾಗ ಖಂಡಿತ ಇಲ್ಲೂ ಒಂದ್ಸಲ ಬಂದು ಹೋಗಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಸಾಯಂಕಾಲದತ್ತು ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡೋಕ್ಕೆ ಅಂತ ಪ್ಲೇ ಏರಿಯಾ ಇದೆ. ಹಾಗೆ ಇಲ್ಲಿಂದ ನಡ್ಕೊಂಡು ಬಂದರೆ ಇಲ್ಲಿ ಸಿಗುತ್ತೆ ನಮಗೆ ಬೇಗಂ ತಲಾಬ್. ಈ ಊರುಗಳಲ್ಲೆಲ್ಲ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸಾಯಂಕಾಲದ ಮೇಲೆ ಬರೋಣ ಅಂತಂದರೆ 5 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಹಾಗಂತ ಹೇಳಿ ಮಟ್ಟ ಮಧ್ಯಾಹ್ನ ಬಂದು ವಿಸಿಟ್ ಮಾಡೋದಕ್ಕೆ ಬಿಸಿಲು ರಣ ಅಂತ ಹೊಡಿತಾ ಇರುತ್ತೆ. ಸೊ ಒಂದು ಬೇಕಂದರೆ ಒಂದು ಕಳ್ಕೋಬೇಕು, ಜಾಗ ನೋಡಲೇಬೇಕು ಅಂತಂದರೆ ಬಿಸಿಲು ಮಳೆ ಯಾವುದನ್ನು ನೋಡಬಾರ್ದು, ಸುಮ್ಮನೆ ಬಂದುಬಿಡಬೇಕು. ಈ ಥರ ಒಳ್ಳೊಳ್ಳೆ ಪ್ಲೇಸಸ್ನ ನಾವು ಎಂಜಾಯ್ ಮಾಡ್ಬೋದು. ಈ ಲೇಕ್ ಹತ್ರನೇ ಒಂದು ಪ್ರೈವೇಟ್ ಏಜೆನ್ಸಿ ನಡೆಸ್ತಾ ಇರುವಂಥ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ. ಸೊ ಇಲ್ಲಿ ಭೇಟಿಯಾದಾಗ ಅದನ್ನು ಕೂಡ ಭೇಟಿ ಮಾಡಬಹುದು. ಬಿಸಿಲಿನಲ್ಲಿ ಆಲದ ಮರದ ನೆರಳು ಅಂತಂದರೆ ಆಹಾ, AC ಒಳಗೆ ಬಂದು ಕುತ್ಕೊಳ್ಳೋ ಹಾಗಾಗುತ್ತೆ. ಉದಿಕ್ಯಾತ ನೋಡಿ. ಇಲ್ಲಿ ಆಂಬಿಷನ್ಸ್ ನೋಡ್ತಾ ಇದ್ದರೆ ಈ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರೋದಿಲ್ಲ. ಫ್ಯಾಮಿಲಿ ಔಟಿಂಗಿಗೆಲ್ಲ ಹೇಳಿ ಮಾಡಿಸಿದಂಥ ಜಾಗ. ಅವರಿಗೆ ಬಿಜಾಪುರ ಮಹಾನಗರ ಪಾಲಿಕೆಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ವಿಸಿಟ್ ಮಾಡೋಂಥ ಎಲ್ಲ ಪ್ಲೇಸಸ್ಸು ವಂಡರ್ಫುಲ್ ಆಗಿದೆ. ಆದರೆ ಎಲ್ಲದು 5:15 ಕ್ಲೋಸ್ ಆಗ್ತಾ ಇದೆ. ಬಟ್ ಖಂಡಿತ ನೀವು 5:15 ಕ್ಲೋಸ್ ಮಾಡಿದ್ರೆ ತುಂಬ ಜನ ಜಾಗನ ವಿಸಿಟ್ ಮಾಡೋದನ್ನು ಮಿಸ್ ಮಾಡ್ತಾರೆ. ಯಾಕಂದರೆ ಮಕ್ಕಳಿಗೆ ಸ್ಕೂಲ್ಸು, ಕಾಲೇಜಸ್ಸು, ಡ್ಯೂಟೀಸ್ ಎಲ್ಲ ಇರೋದ್ರಿಂದ 5:15ಗೆ ಯಾರಿಗೂ ವಿಸಿಟ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಟೈಮಿಂಗ್ಸ್ನ 7:30ವರೆಗೂ ಎಕ್ಸ್ಟೆಂಡ್ ಮಾಡಿದ್ರೆ ಬರೋರಿಗೆ ತುಂಬ ಅನುಕೂಲ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬಿಸಿಲು ಜಾಸ್ತಿ. ಹಾಗಾಗಿ ನೀವು 5:15ವರೆಗೂ ನಮಗೆ ಡೆಡ್ ಎಂಡ್ ಟೈಮ್ ಬಿಟ್ಟರೆ ಅಷ್ಟು ಒಳಗಡೆಗೆ ಈ ಬಿಸಿಲಲ್ಲಿ ವಿಸಿಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಕನ್ಸಿಡರೇಷನ್ ಇಟ್ಕೊಂಡು ದಯಮಾಡಿ 5:30 ಟೈಮಿಂಗ್ಸನ್ನು 7:30ಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ನನ್ನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ಅಲ್ಲಿವರೆಗೂ ಬಾಯ್.